ಅವರು ಕಾಂಟ್ಯಾಕ್ಟ್ ಇರುತ್ತೆ. ಅದು ಟೆಸ್ಟ್ ಮಾಡ್ತಾರಲ್ಲ ಲ್ಯಾಬ್, ಅವ್ರ ಕಾಂಟ್ಯಾಕ್ಟ್ ಎಲ್ಲ ಇರುತ್ತೆ. ಅವ್ರಿಗೆ ಹೋಗಿ ಈ ಟೆಸ್ಟ್ ಮಾಡಿಸ್ಕೊಂಬರ್ರಿ, ಆ ಟೆಸ್ಟ್ ಮಾಡಿಸ್ಕೊಂಬರ್ರಿ, ಇದನ್ನ ತರ್ಸ್ಕೊಂಬರ್ರಿ, ಎಲ್ಲಾ ಕಡೆಯಿಂದ ಒಂದು ಕಮಿಷನ್ ಬರುತ್ತೆ ಇವರಿಗೆ. ಏನ್ರಿ ಇದು ಮೋಸ ಅನ್ಯಾಯ ಮಾಡೋಕ್ಕೂ ಒಂದು ಇತಿಮಿತಿ ಬೇಡವಾ? ಒಂಥರ ಜಿಗಣೆ ಅಥವಾ ಜಿಗಣೆ ರಕ್ತ ಹೀರುತ್ತಲ್ಲ, ಹಂಗೆ ಜನರ ದುಡ್ಡನ್ನು ಹೀರ್ತಾರೆ. ಏನು ಮಾಡಕ್ಕಾಗಲ್ಲ. ಇದು ಯಾರಿಗೂ ತೊಂದರೆ ಇಲ್ಲ, ಏನು ಕ್ಲೇಶವಿಲ್ಲ, ನೆಮ್ಮದಿ ಶಾಂತ ಹೃದಯವಾಗಿ ಎ ಸಿ ರೂಮಲ್ಲಿ ಕೂತ್ಕೊಂಡು ತತ್ವಜ್ಞಾನ ಮಾಡ್ಕೊಂಡು ಆರಾಮ ವರ್ಕೊಂಡು ಕೂತ್ಕೊಂಡ್ರೆ ಆಯ್ತು. ತಂದು ಕೊಟ್ರ ತಿಂದ್ರೆ ಆಯ್ತು, ತಂದು ಕೊಟ್ಟಿಲ್ಲ ಹಾಗೆ ಇದ್ದಾಯ್ತು. ಅವನಿಗೆ ತಂದು ಕೊಡ್ತಾಳೆ ಆ ಪುಣ್ಯಾತ್ಮನಿಗೆ, ಗಂಟೆಗೊಂದ್ಸಲ ಬೋಂಡ ತಂದು ಕೊಡ್ಲಾ, ವಡೆ ತಂದು ಕೊಡ್ಲಾ, ಉಪ್ಪಿಟ್ಟು ತಂದು ಕೊಡ್ಲಾ, ಜಿಲೇಬಿ ತಂದು ಕೊಡ್ಲಾ, ಕಾಫಿ ಕೊಡ್ಲಾ, ಇವ್ರಿಗೆ ಯಾವ್ದು ಬೇಡ ಅವ್ರು ಎಲ್ಲ ಕೇಳ್ತಾರೆ. ನಮ್ಮಲ್ಲಿ ಒಬ್ರು ಇದ್ದು, ಅವ್ರ ಹೆಸರು ಬೇಡ, ಅವ್ರಿಗೆ ನಿಮ್ಗೆ ಎಲ್ಲ ಕೊಡ್ತೀನಿ ಅಂತ. ನಮ್ಗೆ ಯಾರು ಏನು ಕೇಳೋದಿಲ್ಲ. ಯಾಕೆ? ನಮಗೆ ಬೇಕು, ನಮ್ಗೆ ಯಾರಾದ್ರೂ ಎಲ್ಲ ಕೊಟ್ಟರು ತಿನ್ನೋಣ ಅಂತಂದ್ರೆ ಒಬ್ಬರು ನಿಂಗೆ ಒಂದು ಕೋತು ಬಾಳೆಹಣ್ಣು ಕೊಡೋದು ನನಗೆ ಎಂತ ನಿಮ್ಗೆ ಗ್ರಹಚಾರ ಅಂತ ಅಂತಿದ್ರು. ನಂಗೆ ಒಂದು ಕೋತು ಬಾಳೆಹಣ್ಣು ಕೊಡೋದು ಯಾರು ಇಷ್ಟಪಡಲ್ಲ. ನಿಮ್ಗೆ ಶೇಪ್ ಕೊಡ್ತೀನಿ, ಬಾಳೆಹಣ್ಣು ಕೊಡ್ತೀನಿ, ಹಣ್ಣು ಕೊಡ್ತೀನಿ, ತಿಳು ಕೊಡ್ತೀನಿ, ಎಲ್ಲ ಕೊಡ್ತೀನಿ, ಎಲ್ಲ ಬೇಡ ಅಂತೀರಾ. ನಮಗೆ ಯಾರು ಕೊಡೋದೇ ಇಲ್ಲ, ನಮ್ಗೆಲ್ಲ ಬೇಕು. ಏನ್ ಗ್ರಹಚಾರ ನಂದು ಅಂತ ಕೇಳಿದ್ರು. ಹೌದು, ಯಾವಾಗಲೂ ವಿಶೇಷ ಸ್ವಭಾವ ಅದು. ಬೇಡ ಅನ್ನೋರನ್ನ ನಟಿಸ್ಕೊಂಡ್ಬರತ್ತೆ, ಬೇಕಾ ಅಂದ್ರೆ ಓಡ್ ಹೋಗುತ್ತೆ. ನೀ ಬೇಡ ಅನ್ನೇ ನೀವು ನಟಿಸ್ಕೊಂಡ್ಬರತ್ತೆ. ಅದೇ ಮೋಸಗಾರ ಮಾಡಿದ್ರೆ ಆಗಲ್ಲ. ಬಾಯಲ್ಲಿ ಬೇಡ ಅಂದ್ಬಿಟ್ಟು ಮನಸ್ಸಲ್ಲಿ ಬೇಕು ಅಂದ್ಕೊಂಡು ಅದು ಗೊತ್ತಾಗತ್ತೆ, ಅದು ಬರಲ್ಲ. ನೀವಾಗಿ ಮನಪೂರ್ವವಾಗಿ ಬೇಡ ಬಿಟ್ಟಿದ್ರೆ ಅವಾಗ ನಿಮ್ಮ ಹತ್ರ ಓಡಿ ಬರುತ್ತೆ. ಬಿಡಕ್ ಆಗಲ್ಲ ಅಂತಾರೆ. ಈ ದುಡ್ಡಿನ ಸ್ವಭಾವ ಅಷ್ಟೇ. ಈ ದುಡ್ಡನ್ನು ನಟಿಸ್ಕೊಂಡು ಹೋಗಿ ತಿಪ್ಪಲ್ಲಿ ಆಗೋದು ದುಡ್ಡು ಸಿಗಲ್ಲ. ಬಹಳ ದುಡ್ಡು ಬೇಡ, ಎಂತ ಬೇಡ, ನೀ ಆರಾಮಾಗಿದೆ, ಅಲ್ಲೆಲ್ಲ ಬಂದು ದುಡ್ಡು ಕೊಟ್ಟು ಹೋಗ್ತಾರೆ. ಇಟ್ಕೊಳ್ಳಿ ಕೊಟ್ಟು ಹೋಗ್ತಾರೆ. ಇದೇ ಗ್ರಹಿತ. ಒಬ್ಬ ಭಾರಿ ದುಡಿಬೇಕು ಅಂತ ಒದ್ದಾಡ್ದ, 35-38 ವರ್ಷದವರೆಗೂ ಸಿಕ್ಕಾಪಟ್ಟೆ ಒದ್ದಾಡ್ದ. ಯಾವ್ಯಾವ ಕಂಪ್ನಿಂದ ಬಿಸ್ನೆಸ್ ಮಾಡ್ದ, ತಂದ ಮನೆ ಒಂದು ಮಾರ್ಕೊಂಡು ಸೈಟ್ ಮಾರ್ಕೊಂಡು ಮಾಡ್ದ, ಏನೇನು ಮಾಡ್ದ. ಏನ್ ಮಾಡಿದ್ರು ದುಡ್ಡೇ ಬಿದ್ದ. ಬೇಜಾರಾಗ್ಬಿಟ್ಟು ಸನ್ಯಾಸ ಮಾಡ್ಬಿಟ್ಟ. 38 ಸನ್ಯಾಸ ಮಾಡ್ದ. ಆ 45ನೇ ವಯಸ್ಸಿಗೆ ಕೋಟಿಗಟ್ಟಲೆ ದುಡ್ಡು ಬರ್ತಾ ಇದೆ. ಯಾಕಂದ್ರೆ ಸನ್ಯಾಸಿ ಹೋಗ್ಬೇಕಲ್ಲ. ಆ ದುಡ್ಡು ಬಂದ್ಬಿಟ್ಟು ಸನ್ಯಾಸಿ ಅವನು ಆ ದುಡ್ಡಿಗೆ ಮಠ ಕಟ್ಟಬೇಕು, ಆ ಮಠಕ್ಕೆ ಪಾರಪತ್ಯಗಾರ ನೋಡ್ಕೋಬೇಕು, ಆಫೀಸ್ ಮಾಡ್ಕೋಬೇಕು, ಅದು ಕಾಲಿಗೆ ಕೆಲಸಗಾರನ ಇಟ್ಕೋಬೇಕು, ಅದು ಪಾಠಶಾಲೆ ಮಾಡ್ಬೇಕು, ಆ ಹುಡುಗರಿಗೆ ಈ ದೊಡ್ಡ ವಿಕ್ಷೇಪ ಬಂದು ತತ್ವ ಚಿಂತನೆ ಬಿಟ್ಟು ಹೋಗ್ಬೇಕಲ್ಲ, ಅದಕ್ಕೆ ದುಡ್ಡು ಬರುತ್ತೆ. ಒಟ್ಟ ಮೇಲೆ ಈ ವಿಷಯ ಒಂದು ಸಂಬಂಧವೇ ನಮ್ಮನ್ನು ಹಾಳು ಮಾಡೋಕ್ಕೆ ಬರೋದು. ಏವಂ ಯಥೋಕ್ತೇಭ್ಯಃ ಹೇತುಭ್ಯಃ ನ ಜಾಯತೆ ಚಿತ್ತಂ. ಇದುವರೆಗೆ ಹೇಳಿದಂತಹ ಕಾರಣಗಳಿಂದ ಚಿತ್ತವೆಂಬುದು ಹುಟ್ಟುವಂಥದ್ದಲ್ಲ. ಅದು ಹುಟ್ಟೋದೇ ಇಲ್ಲ, ಅದಕ್ಕೆ ಹುಟ್ಟಿಲ್ಲ, ಅದು ಕಲ್ಪಿತ ವಸ್ತು. ಕಲ್ಪಿತ ವಸ್ತುಗೆ ಹುಟ್ಟು ಒಂದು ಅರ್ಥ ಏನಮ್ಮ? ಕಲ್ಪಿತ ವಸ್ತು ಹುಟ್ಟತ್ತಾ? ಕಲ್ಪಿತವಾಗಿರೋದ್ರಿಂದ ಅದು ಹುಟ್ಟೋದಲ್ಲ. ಏವಂ ಧರ್ಮಾಃ ಆತ್ಮಾನಃ ಅಜಾಹ ಸ್ಮೃತಾಃ ಬ್ರಹ್ಮವಿದ್ಭಿಃ. ಈ ರೀತಿ ಧರ್ಮರುಗಳು ಜೀವರುಗಳು ಅಂತ ಅರ್ಥ. ಜೀವರುಗಳು ಕೂಡ ಘಟಾಕಾಶ ಹೇಗೆ ಹುಟ್ಟಲ್ವೋ, ಜೀವರುಗಳು ಹುಟ್ಟಲ್ಲ. ಜೀವರು ಪರಮಾತ್ಮರೇ ಅವರು. ಅಂತಃಕರಣೋಪಾಧಿಯಿಂದ ಜೀವ ಅನ್ಸ್ಕೊಂಡ. ದೇವತಾಯ ಆಭಾಸ ಮಾತ್ರ. ಜೀವೋ ನಾಮ ದೇವತಾಯ ಆಭಾಸ ಮಾತ್ರ. ನಮ್ಮ ಮುಖದ ಪ್ರತಿಬಿಂಬ ಕನ್ನಡಿಯಲ್ಲಿ ಹೇಗೆ ಬೀಳುತ್ತೋ ಹಾಗೆ ಶುದ್ಧ ಚಿನ್ಮಾತ್ರನಾದ ಪರಮಾತ್ಮ ಅಂತಃಕರಣ ತಟ್ಟೆಯಲ್ಲಿ ನಾನು ಅಂತ ಅಂದ್ಕೊಂಡಾಗ ಅವನ ಹೆಸರು ಜೀವ ಅಂತ. ಇವಾಗ ಜೀವ ಎಂಬುವ ಆತನು ಪರಮಾತ್ಮದಿಂದ ಬೇರೆ ಇಲ್ಲ, ಅವರು ಹುಟ್ಟುವಲ್ಲ ಅಂತ ಹೇಳಿ ಬ್ರಹ್ಮಜ್ಞಾನಿಗಳು ತಿಳ್ಕೊಂಡಿದ್ದಾರೆ. ಧರ್ಮಾಃ ಇತಿ ಬಹುವಚನಂ ದೇಹಭೇದಾನುವಿಧಾಯಿತ್ವಾತ್. ಅದ್ವಯಸ್ಸೈವ ಉಪಚಾರತಃ. ಧರ್ಮಾಃ ಬಹುವಚನ ಹೇಗೆ ಬಿಟ್ರೆ ಚೈತನ್ಯಕ್ಕೆ ಬಹುವಚನ ಇಲ್ವಲ್ಲ ಅಂದ್ರೆ ದೇಹ ಭೇದಗಳಿಂದ ಆಕಾಶಗಳು ಅಂತ ಹೇಳಿದಾಗೆ. ಆಕಾಶ ಒಂದೇ ಆದರೂ ಗಡಿಗೆ, ಕುಡಿಕೆ, ಮಡಿಕೆ, ರೂಮು, ಇಲ್ಲಿ ಆ ಆಕಾಶ ಈ ಆಕಾಶ ಅಂತ ಒಂದೇ ಆಕಾಶಕ್ಕೆ ಉಪಾಧಿ ಭೇದದಿಂದ ಹೇಗೆ ಅನೇಕತ್ವ ಹೇಳ್ತೀವೋ ಹಾಗೆ ಶರೀರ ಭೇದದಿಂದ ಜೀವರು ಅಂತ ಹೇಳಿ ಭೇದ ಹೇಳಿದ್ವಿ ಹೊರತು ಬಹುವಚನ ಹೇಳಿದ್ವಿ ಹೊರತು ವಸ್ತುತಃ ಬಹುವಚನ ಇಲ್ಲ, ಬಹುವಚನವಲ್ಲ. ಅದು ದೇಹ ಭೇದ, ದೇಹವು ಬಿಡಿಬಿಡಿಯಾಗಿದೆ, ಬೇರೆ ಬೇರೆಯಾಗಿದೆ ಅನ್ನೋದನ್ನ ಅನುವಿಧಾಯಿ ಅದನ್ನು ಅನುಸರಿಸಿಕೊಂಡು ತೋರಿದ. 100 ತಟ್ಟೆಯಲ್ಲಿ ನೀರಿಟ್ರೆ 100 ಸೂರ್ಯಚಂದ್ರ ಪ್ರತಿಬಿಂಬ ಕಾಣುತ್ತೆ. 100 ಸೂರ್ಯಚಂದ್ರ ಅಲ್ಲ, ಒಂದೇ ಸೂರ್ಯಚಂದ್ರರು ತಟ್ಟೆಯಲ್ಲಿರೋ ನೀರಿನಿಂದ ತೋರ್ಕೊಳ್ತಾರೆ. ಹಾಗೆ ಒಂದೊಂದು ಶರೀರದ ಅಂತಃಕರಣ ಅನ್ನೋ ತಟ್ಟೆಯಲ್ಲಿ ಒಂದೊಂದು ಜೀವ ತೋರ್ಕೊಳುತ್ತೆ ಅಷ್ಟೇ. ಒಂದು ತಟ್ಟೆ ತೋರುವ ಜೀವನಿಗೆ ಲಕ್ಷ್ಮಿ ಅಂತ ಹೆಸರು, ಇನ್ನೊಂದು ತಟ್ಟೆ ತೋರುವಂಥ ಜೀವ ಸುಮನ ಅಂತ ಹೆಸರು,
ಇನ್ನೊಂದು ತಟ್ಟೆ ತೋರುವಂತಹ ಪದ್ಮ, ಇನ್ನೊಂದು ತಟ್ಟೆ ತೋರುವ ವಾಣಿ, ಇನ್ನೊಂದು ತಟ್ಟೆ ತೋರುವಂತಹ ನಾಗರಾಜ ಅಂತ ಹೆಸರು. ಅದೇ ಚೈತನ್ಯವೇ. ಇನ್ನು ಅನುಪಮ ಚೈತನ್ಯಕ್ಕೆ ಆ ತಟ್ಟೆ ತೋರ್ಕೊಂಡು ಅಭಿಮಾನದಿಂದ ಬೇರೆ 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 ಹೆಸರು, ಆಕಾರ, ಜಾತಿ, ದ್ರವ್ಯ, ಗುಣ, ಕ್ರಿಯೆ ಬರುತ್ತೆ. ವಸ್ತುತಃ ಯಾವುದೂ ಇಲ್ಲ. ಅದು ಅಸಂಗವಾಗಿದೆ, ಅತೀತವಾಗಿದೆ. ಉಪಚಾರದಿಂದ, ಉಪಚಾರ ಅಂದ್ರೆ ಸೆಕೆಂಡ್ರಿ, ಗೌಣ ಅಂತ, ಮುಖ್ಯಾರ್ಥದಿಂದ ಬಂದದ್ದಲ್ಲ. ಅದ್ವೈತವಾಗಿರುವ ಸ್ವರೂಪಕ್ಕೆ ದೇಹಭೇದವನ್ನು ಅನುಸರಿಸಿ ಉಪಚಾರಕ್ಕೆ ಬಂದಿದ್ದು. ಏವಮೇವ ಯಥೋಕ್ತಂ ವಿಜ್ಞಾನಂ ಜಾತ್ಯಾದಿರಹಿತಂ ಅದ್ವಯಂ ಆತ್ಮತತ್ವಂ ವಿಜಾನಂತಹ ತ್ಯಕ್ತಬಾಹ್ಯೈಷಣಾಃ ಪುನಃ ನ ಪತಂತಿ ಅವಿದ್ಯಾಧ್ವಾಂತ ಸಾಗರೇ ವಿಪರ್ಯಯೇ. ಈ ರೀತಿಯಾಗಿಯೇ ಮೇಲೆ ಹೇಳಿದ್ದಾದ ಅದ್ವೈತತ್ವವನ್ನು ಕಂಡುಕೊಂಡವರಾಗಿ, ಅದು ಶಾಂತವಾದ ವಿಜ್ಞಾನ, ಜಾತ್ಯಾದಿರಹಿತ, ಹುಟ್ಟು, ಕ್ರಿಯೆ, ಗುಣ ಯಾವುದೂ ಇಲ್ಲದಿರತಕ್ಕಂತಹ ಅದ್ವಯವಾದ, ಎರಡೆಂಬುದಿಲ್ಲದ್ದಾಗಿರುವ, ಎರಡೆಂಬ ಸಂಖ್ಯೆಯನ್ನು ಅಳಿಸ್ಕೊಂಡ್ಬಿಟ್ಟಿದೆ, ಎರಡೆಂಬುದೇ ಇಲ್ಲದ್ದಾಗಿರುವ ಆ ಆತ್ಮತತ್ವವನ್ನ ಕಂಡುಕೊಳ್ಳುತ್ತಾ ಗೊತ್ತು ಮಾಡಿಕೊಳ್ಳುತ್ತಾ. ಹೇಗೆ ಗೊತ್ತು ಮಾಡಿಕೊಂಡ್ರು? ಗೊತ್ತು ಮಾಡಿಕೊಳ್ಳೋಕ್ಕೆ ಪೂರ್ವಭಾವಿಯಾಗಿ ತ್ಯಕ್ತ ಬಾಹ್ಯೇಷಣಾಃ, ಹೊರಗಿನ ಎಲ್ಲಾ ಬಯಕೆಯನ್ನು ಬಿಟ್ಟರು ತೋರ್ಕೊಂಡ್ಬಿಡ್ತು. ನೋಡಿ, ನಮಗೆ ಪರಮಾರ್ಥ ತತ್ವ ತೋರ್ಕೋಬೇಕಾದ್ರೆ ಏನು ಮಾಡಬೇಕು? ಎಲ್ಲಾ ಆಸೆಯನ್ನು ಬಿಟ್ಟರೆ ತೋರ್ಕೋತಾರೆ. ಆಸೆಯೇ ಅದಕ್ಕೆ ಅಡ್ಡಿ, ಅದೇ ವಿಕ್ಷೇಪ ಮಾಡುತ್ತೆ. ಹೇಗೆ ನೀರು ಗಲಬರಿಸ್ತಾ ಇದ್ರೆ, ಅಲ್ಲಾಡ್ತಾ ಇದ್ರೆ ಮುಖ ಪ್ರತಿಬಿಂಬ ಬೀಳದ, ನೀರು ನಿಂತ ಶಾಂತವಾದರೆ ಮುಖ ಪ್ರತಿಬಿಂಬ ಬೀಳುತ್ತೆ. ಹಾಗೆ ನಮ್ಮ ಮನಸ್ಸು ತಿಳಿಯಾಗಿ ಶಾಂತವಾಗಿ ಇದ್ಬಿಡ್ತು ಅಂದ್ರೆ ಚಿತ್ ಸ್ವಲ್ಪ ಗೊತ್ತಾಗುತ್ತೆ. ಅದು ಶಾಂತವಾಗೋದು ಆಸೆಗಳನ್ನೆಲ್ಲ ಬಿಟ್ಟಾಗ ಶಾಂತವಾಗುತ್ತೆ. ತ್ಯಕ್ತಾಃ ಬಾಹ್ಯೀಷಣಾಃ ಏಭ್ಯಃ ತೇ ಬಾಹ್ಯೀಷಣಾಃ, ಬಿಟ್ಟದ್ದಾದ ಹೊರಗಿನ ಬಯಕೆಗಳನ್ನುಳ್ಳವರಾದ ಸನ್ಯಾಸಿಗಳು ಅದು ಕಂಡುಕೊಳ್ತಾರೆ. ಕಂಡುಕೊಂಡವರಾಗಿ ನ ಪುನಃ ಪತಂತಿ, ಮತ್ತೆ ಅವ್ರು ಬೀಳಲ್ಲ. ಎಲ್ಲಿಗೆ? ಅವಿದ್ಯಾ ಅನ್ನುವಂತಹ ಕತ್ತಲೆಯ ಸಾಗರ. ಧ್ವಾಂತ ಅಂದ್ರೆ ಕತ್ತಲೆ, ಅದರ ಸಾಗರ ಅಂದ್ರೆ ಸಮುದ್ರ. ಅವಿದ್ಯಾ ಅನ್ನೋದೇ ಕತ್ತಲೆಯ ಸಾಗರ. ಒಳ್ಳೆ ರೂಪಕ ಕೊಟ್ಟರು. ಕತ್ತಲೆಯಲ್ಲೇ ಏನು ಗೊತ್ತಾಗಲ್ಲ. ಯಾರು ರಪ್ಪ ಕೆಳಗೆ ಹೊರ, ಅಯ್ಯೋ ಹೊಡೆದುಕೊಂಡ್ರಿ ಯಾರೋ ಅಂತ, ಹೊಡೆದಿದ್ದೇ ಗೊತ್ತಾಗಲ್ಲ. ಏಟು ಬಿದ್ಮೇಲೆ ಅಯ್ಯೋ ಹೊಡೆದು ಅಂತ. ಹಾಗೆ ಈ ಸಂಸಾರದಲ್ಲಿ ಯಾವಾಗ ಏನ್ ಬೀಳ್ತೆ ಗೊತ್ತಾಗಲ್ಲ. ಬಿದ್ವೆ ಅಯ್ಯೋ ಕುಯ್ಯೋ ಮುರ್ರು ಅಂತ ಆಮೇಲೆ ಕಿಚ್ಕೊಳ್ಳೋದು ಗೊತ್ತೇ ಆಗೋದಿಲ್ಲ. ಹಾಗೆ ಅಜ್ಞಾನವೆಂಬ ಕತ್ತಲೆಯ ಸಾಗರದಲ್ಲಿ ಬಿದ್ದು ಬಂದು ಒದ್ದಾಡ್ತಾ ಇದೀವಲ್ಲ, ಈ ಇದಕ್ಕೆ ಅವ್ರು ಮತ್ತಿನ್ ಬೀಳೋಲ್ಲ. ಈ ಇಚ್ಛಾಜ್ಞಾನಕ್ಕೆ ಅವ್ರು ಬೀಳೋಲ್ಲ, ಮುಕ್ತ ಬಿಡ್ತಾರೆ. ಬಿಡುವಾಯೋ, ಹಾ ಇದು ಬೇಕು, ಇದೇ ಬೇಕು, ಇದು ಬೇಕು ಅಂದ್ರೆ ಆಗಲ್ಲ. ಇದೂ ಬೇಕು ಅಂದ್ರೆ ಇನ್ನೊಂದು ಬೇಕು ಅಂತ ಆಯ್ತು. ಹುಡುಗಿನೂ ಬೇಕು, ದುಡ್ಡು ಬೇಕು, ಇದು ಬೇಕು ಅಂದ್ರೆ ಆಗಲ್ಲ. ಇದೇ ಬೇಕು ನೋ, ಅಪ್ಪ ನಾನು ಕೊಡಿಸ್ತೀನಿ. ನೀ ಏನ್ ಮಾಡ್ತೀಯ? ನಿಂಗೆ ಇದೂ ಬೇಕು ಅಂತೀಯ. ಹಾಗಾದ್ರೆ ಉಪ್ಪಿನಕಾಯಿ ಆದ್ರೆ ಬರಲ್ಲ, ಚಟ್ನಿ ಆದ್ರೆ ಬರಲ್ಲ. ಬೇಡಿ ಬಾ. ಹಾ ಹೇಳಿ, ಮ್ಯೂಟ್ ತಕೊಳ್ಳಿಮ್ಮ, ಮ್ಯೂಟು. ತತ್ರ ಕೋ ಮೋಹಃ ಕಶೋಕಃ ಏಕತ್ವಮನುಪಶ್ಯತಃ ಇತ್ಯಾದಿ ಮಂತ್ರವರ್ಣ. ತತ್ರ ಅಂದ್ರೆ ಅದ್ವೈತವನ್ನು ಕಂಡುಕೊಂಡ ಜ್ಞಾನಿಯ ವಿಷಯದಲ್ಲಿ ಅಂತ, ಏಕತ್ವವನ್ನು ಕಂಡುಕೊಂಡಂತಹ ಜ್ಞಾನಿ ವಿಷಯದಲ್ಲಿ ಮೋಹವೆಲ್ಲಿ ಶೋಕವೆಲ್ಲಿ? ಶೋಕಕ್ಕೆ ಮೋಹಕ್ಕೆ ಕಾರಣವೇ ಇಲ್ವಲ್ಲ. ಯಾಕಂದ್ರೆ ಎಲ್ಲ ಪ್ರಪಂಚವನ್ನೇ ಬಾಹ್ಯ ಮಾಡಿಬಿಟ್ಟ, ಅವಸ್ಥೆಯನ್ನೇ ಅಳಿಸ್ಬಿಟ್ಟ. ಜ್ಞಾನಂ ಶಾಂತಂ ಅದ್ವಯಂ ಮುಂಚೆ ಸೆಟ್ಲ್ ಆಗ್ಬಿಟ್ಟ. ಆ ಏಕತ್ವದಲ್ಲಿ ಅದ್ವೈತ ಸ್ವರೂಪದಲ್ಲಿ ಚಿನ್ಮಾತ್ರ ಸ್ವರೂಪದಲ್ಲಿ ನೆಲೆ ನಿಂತಹ ಮಹಾತ್ಮನಿಗೆ ಶೋಕಕ್ಕೆ ಮೋಹಕ್ಕೆ ಕಾರಣವಿಲ್ಲ. ಇಷ್ಟ ವಸ್ತು ವಿಯೋಗದಿಂದ ಮನಸ್ಸು ಕುದಿಯತ್ತಲ್ಲ, ಅದೇ ಶೋಕ. ಮಾನಸಿಕ ಸಂತಾಪ, ಅನ್ನ ಆಗುವಾಗ ತಪ್ಪಲೆಯಲ್ಲಿ ಅನ್ನ ಕುದಿಯತ್ತಲ್ಲ, ಹಾಗೆ ಇಷ್ಟವಾದ ಮಗನು, ದುಡ್ಡು, ಬಂಧುಗಳನ್ನು, ಇನ್ನೊಂದು ಬಹಳ ದೊಡ್ಡ ಆಘಾತವ ಬಿತ್ತು ಅಂದ್ರೆ ಕುದಿಯತ್ತೆ, ಅದು ಶೋಕ. ಅದರಿಂದ ಮೋಹ, ವಿವೇಕ ಹೋಗ್ಬಿಡುತ್ತೆ. ಏನು ಹೊರಿಯಲ್ಲ, ತೋಚಲ್ಲ. ಊಟ ಮಾಡ್ಬೇಕು ಅಂತ ಸ್ನಾನ ಮಾಡಕ್ಕೂ ಹೋಗಲ್ಲ, ಏನಕ್ಕೂ ಹೇಳ, ಅಲ್ಲೇ ಕೂತ್ಕೊಂಡ್ ಜಾಗದಲ್ಲಿ ಕೊರಗ್ತಾ, ಅಯ್ಯೋ ಹಿಂಗಾಯ್ತು, ಅಯ್ಯೋ ಹಂಗಾಯ್ತು, ಇದಾಯ್ತು, ಕೊರಗ್ತಾ ಕೂತ್ಕೊಳ್ತಾರೆ, ಒದ್ದಾಡ್ತಾ ಇರ್ತಾನೆ. ಎಷ್ಟು ಒದ್ದಾಡ್ದು ಹೋದದ್ದು ಬರಲ್ಲ, ಇನ್ನು ಹೋದಿದ್ದು ಹೋಯ್ತು, ಆದ್ರೆ ಕೊರಗ್ ಬಿಡಲ್ಲ, ಒಳಕೊಂಡ್ಬಿಡುತ್ತೆ. ಆ ಮೋಹ ದುಃಖ ಭಾರಿ ಕಾಡುತ್ತೆ. ಇದನ್ನು ದಾಟಬೇಕಾದ್ರೆ ಅದ್ವೈತಾತ್ಮ ಜ್ಞಾನ,
ಪರಮಾರ್ಥ ಸ್ವರೂಪದ ಪರಿಚಯ ವಾಯುಗುತು ದಾಟ ಗೆದ್ದವನು ಕೃತಾರ್ಥರಾದ. ಯಥೋಕ್ತಂ ಪರಮಾರ್ಥ ದರ್ಶನಂ ಪ್ರಪಂಚೈಷ್ಯನ್ನಾಹ. ಇದುವರೆಗೆ ಹೇಳಿದ್ದಾದ ಯಥೋಕ್ತ ಮೇಲೆ ಹೇಳಿದ್ದಾದ ಅಂತ. ಮೇಲೆ ಹೇಳಿದ್ದಾದ ಪರಮಾರ್ಥದ ದರ್ಶನ. ದರ್ಶನ ಅಂದ್ರೆ ಯಥಾ ಕೊಂಡವರಾಗಿ. ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ವಾ? ಮೇಲೆ ಹೇಳಿದ್ದಾಗಿರುವ ಗುರುಗಳೇ ಕರೆಂಟ್ ಹೋಗಿದೆ, ಅದಕ್ಕೇನೆ ಸ್ವಲ್ಪ ತಾಪತ್ರೆ ಆಯ್ತು. ಇದು ಇನ್ನ ನನ್ನ ವೈಫೈ ಇಲ್ಲ, ನನ್ನ ಫೋನ್ ಇಂದ ಮಾಡ್ತಾ ಇದೀನಿ. ಈಗ ಅನ್ಮ್ಯೂಟ್ ಮಾಡಿದೀನಿ, ಯಾರು ಬೇಕಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಗುರುಗಳೇ ತ್ಯಕ್ತ ಅಂದ್ರೆ ಏನಂದ್ರಿ? ತ್ಯಕ್ತ ಅಂದ್ರೆ ತ್ಯಕ್ತನ ಬಿಟ್ಟ ಅಂತ. ತ್ಯಾಗ, ತ್ಯಾಗವೇ ತ್ಯಕ್ತ, ಕರ್ಮಣಿ ಪ್ರಯೋಗ. ತ್ಯಾಗ ಅಂದ್ರೆ ಬಿಡೋದು ಅಂತ, ತ್ಯಕ್ತ ಅಂದ್ರೆ ಬಿಡಲ್ಪಟ್ಟ ವಸ್ತು. ಧನಕನಕ ವಾಹನ ವಸ್ತು ಎಲ್ಲ ಬಿಟ್ಟದ್ದಾದ್ರೆ ಅದು ತ್ಯಕ್ತವಾದ ವಸ್ತು. ತ್ಯಾಗ ಅನ್ನೋದು ಬಿಡುವ ಗುಣ. ಅದು ತ್ಯಕ್ತು ಅಂದ್ರೆ ಬಿಡುವ ಕರ್ತೃ, ಬಿಡುವ ಕರ್ತೃ, ಬಿಡುವ ಗುಣ, ಬಿಡುವ ವಸ್ತು, ಬಿಟ್ಟ ವಸ್ತು. ಬಿಟ್ಟ ವಸ್ತುವಿಗೆ ತ್ಯಕ್ತ ಅಂತಾರೆ. ಬಿಟ್ಟ ವಸ್ತು, ತ್ಯಜಿಸಲ್ಪಟ್ಟ ವಸ್ತು. ತ್ಯಜಿಸಲ್ಪಟ್ಟ ವಸ್ತು ಅದು ಪ್ಯಾಸಿವ್ ವಾಯ್ಸು, ಕರ್ಮಣಿ ಪ್ರಯೋಗ. ಹೊರಗಿನ ಎಲ್ಲಾ ಬಯಕೆಗಳನ್ನೂ ಬಿಟ್ಟವರಾಗಿ ಅಂತ ತಾತ್ಪರ್ಯ. ಬಿಡಲ್ಪಟ್ಟ ಎಲ್ಲಾ ಯೋಚನೆಗಳನ್ನು ಉಳ್ಳವರು ಅಂದ್ರೆ ಎಲ್ಲಾ ಪುತ್ರ ಬಯಕೆ, ಧನ ಬಯಕೆ, ಲೋಕ ಬಯಕೆ, ಎಲ್ಲಾ ಬಯಕೆಯನ್ನು ಬಿಟ್ಟವರಾಗಿ ಶಾಂತ ಇರ್ತಾರೆ, ಆನಂದಾಗಿರ್ತಾರೆ ಅಂತ. ಆ ಪರಮಾರ್ಥ ದರ್ಶನವನ್ನ ಅಲ್ಲಿ ವಿವರಣೆ ಕೊಡಬೇಕೆಂದು ಇಷ್ಟಪಡುತ್ತಾ ಹೇಳ್ತಿದ್ದಾರೆ. ರುಜು ವಕ್ರಾದಿಕಾಭಾಸಂ ಸ್ಪಂದಿತಂ ಯಥಾ ಗ್ರಹಣ ಗ್ರಾಹಕಾಭಾಸಂ ವಿಜ್ಞಾನ ಸ್ಪಂದಿತಂ ತಥಾ ರುಜು ವಕ್ರಾದಿಕಾಭಾಸಮಲಾತ ಸ್ಪಂದಿತಂ ಯಥಾ ಗ್ರಹಣ ಗ್ರಾಹಕಾಭಾಸಂ ವಿಜ್ಞಾನ ಸ್ಪಂದಿತಂ ತಥಾ. ರುಜುವಕ್ರಾದಿಕಾಭಾಸಂ ಅಲಾತ ಸ್ಪಂದಿತಂ ಯಥಾ ಗ್ರಹಣ ಗ್ರಾಹಕಾಭಾಸಂ ವಿಜ್ಞಾನ ಸ್ಪಂದಿತಂ ತಥಾ. ಯಾಕೆ ಬೇಕು ಟೀಕೆ ಮಾಡ್ತಾರೆ, ಸುಮ್ಮನೆ ಹೇಳೋಲ್ಲ. ತರಿಸಿ ಬಾಯಿಗೆ ತಗ್ಸಿ ಬಿಡೋದು, ಮತ್ತೆ ಅದು ಹಿಡ್ಕೊಂಡು ಕೆಟ್ಟ ಬುದ್ಧಿ ಇದು ಸ್ವಭಾವ. ರುಜು ವಕ್ರ ಆದಿ. ರುಜುದೇ ಸರಳ, ವಕ್ರನ ಸೊಟ್ಟು, ಆದಿದೆ ವೃತ್ತ, ಆಯುತ, ತ್ರಿಕೋಣ, ಇದೇ ಮುಂತಾದ ರೂಪದಿಂದ ಒಂದು ಕೊಳ್ಳಿ ಹೀಗೆ ತೋರುತ್ತೆ. ಹೀಗೆ ಹೀಗೆ ಮಾಡ್ತಾ ಇದ್ರೆ, ಹೀಗೆ ಹೀಗೆ ಊದುಗಡ್ಡಿನ ರಾತ್ರಿ ಹೊತ್ತು ಹೀಗೆ ಹೀಗೆ ಮಾಡ್ತಾ ಇದ್ರೆ ಇದೆಲ್ಲ ತೋರುತ್ತೆ. ಈ ಸೀರಿಯಸ್ ಬಲ್ಬು ಹೀಗೆ ಹೀಗೆ ಮೇಲಕ್ಕೆ ಹಾಕಿ ಹೋಗ್ತಾ ಇದೆ. ಹತ್ತೋದು ಆರೋದು ಅಷ್ಟೇ ಆಗೋದು. ಅಲ್ಲಿ ಯಾವ್ದು ಮೇಲಕ್ಕೆ ಹೋಗಲ್ಲ, ಯಾವ್ದು ಕೆಳಗೆ ಬರಲ್ಲ. ಒಂದು ಸ್ವಸ್ತಿಕ್ ಚಿಹ್ನೆ, ಒಂದು ರೌಂಡ್ ಆಗೋದು, ರಂಗಿನ ಹೀಗೆ ಹೋಗುತ್ತೆ, ರಂಗಿನ ಹೀಗೆ ಬರುತ್ತೆ. ಹಿಂಗ ಎಲ್ಲ ತೋರಿಸ್ತದೆ. ಅದು ಎಲ್ಲ ಆಗೋದು ನಮ್ಮ ಬುದ್ಧಿಯಲ್ಲೇ ಹೊರತು ಅಲ್ಲಿ ಹತ್ತೋದು ಆರೋದು ಬಿಟ್ಟು ಇದೇನು ಆಗಿರಲ್ಲ. ಒಂದು ಬಲ್ಬ್ ಹತ್ತತ್ತೆ, ಒಂದು ಫಾಸ್ಟ್ ಆಗಿ ಮುಂದಿನ ಬಲ್ಬ್ ಹತ್ತಾ ಹೋದ್ರೆ ನಮ್ಮ ಅರಿವು ಆ ಕಡೆ ಹೋಗುತ್ತೆ. ಓ ಲೈಟ್ ಹೋಗ್ತಾ ಇದೆ ಅನ್ಸುತ್ತೆ. ಹಾಗಾಗಿ ಒಂದೊಂದು ಬೇರೆ ಬೇರೆ ಆಗಿದ್ದು ಕೂಡ ಹರ್ಕೊಂಡು ಹೋಗ್ತಾ ಇದೆ ಅಂತೆ. ಹಾವು ಹರಿದಂಗೆ ಹರಿಯಂಗ್ ಮಾಡ್ತಾರೆ, ಮೇಲೆ ಕೆಳಗೆ ಹರಿಯಂಗ್ ಮಾಡ್ತಾರೆ. ಇಷ್ಟೆಲ್ಲ ಇದು ಮಾಡ್ತಾರೆ, ಅದರ ವಿಚಿತ್ರ ತೋರಿಸ್ತಾರೆ ಅಂದ್ರೆ ಅದ್ಭುತ. ಈ ದೀಪಾವಳಿ ಟೈಮಲ್ಲಿ ರೋಡ್ ಹೋಗ್ಬೇಕು, ಆ ಮರಗಳಿಗೆ, ಮನೆ ಅಂಗಡಿಗಳಿಗೆ ಹೆಂಗೆಲ್ಲ ದೀಪದ ಅಲಂಕಾರ ಮಾಡಿರ್ತಾರೆ ಅಂದ್ರೆ ಒಳ್ಳೆ ಮಾಯಾನಗರಿ ಮಾಡ್ಬಿಡ್ತಾರೆ. ಈ ಅಲಾಟ ಹೇಳಿಪ್ಪ ಗುರು. ಸಂಶಯ ಇದು ಒಂದು ನಾನು ಎಂಬ ಇದೆಯಲ್ಲ ಗುರುಗಳೇ ಕಾನ್ಸೆಪ್ಟ್. ಹೌದು, ಅದು ನಮ್ಮ ಈ ಲೋಕದಲ್ಲಿ ಅಂದ್ರೆ ಎಷ್ಟ್ರ ಮಟ್ಟಿಗೆ ಅದನ್ನ ನಾವು ಇದು ಮಾಡ್ಕೋಬೇಕು, ಕಳ್ಕೋಬೇಕು. ಈಗ ಕಂಪ್ಲೀಟ್ ಆಗಿ ಕಳ್ಕೊಂಡ್ಬಿಟ್ರೆ ಪರಿಚಯ ಕಷ್ಟಕ್ಕೆ ಇಟ್ಕೋಬೇಕು ಅಲ್ಲ. ಹೌದು, ಪರಿಚಯಕ್ಕೇನೆ. ಈಗ ಪೂಜೆ ಆಯ್ತು, ಅಡಿಗೆ ಆಯ್ತು, ಪಾತ್ರೆ ತೊಳೆದಾಯ್ತು, ನಾನು ಅನ್ನೋದನ್ನ ಎಲ್ಲದಕ್ಕೂ ಸೇರಿಸ್ಕೋಬೇಕಾಗಿಲ್ಲ. ಆ ವಿಷಯವನ್ನ ಎಲ್ಲಕ್ಕೂ ಲೇಪನ ಮಾಡಬಾರ್ದು.
ಧರ್ಮ ಸಂರಕ್ಷಣೆ ಮಾಡಕ್ಕೆ ಒಂದ್ ಸ್ವಲ್ಪ ಬೇಕಲ್ಲ ಗುರುಗಳೇ. ಪರಿಚಯಕ್ಕೆ ಇಟ್ಕೊಳ್ಳಿ ಸಾಕು. ಓಕೆ, ಮಿನಿಮಮ್ ಲೆವೆಲ್ಗೆ ಮಿನಿಮಮ್ ಅಷ್ಟೇ. ಅಭಿಮಾನ ಬೇಡ, ಅಭಿಮಾನ ಬೇಡ. ಅಭಿಮಾನ ಬೇಡ, ಕೇವಲ ವ್ಯವಹಾರ ಸಾಗೋಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಹೋಗ್ಬೇಕು. ಗುರುಗಳ ಹೇಳಿಮ್ಮ, ಇವಾಗ ನೀವು ತ್ಯಾಗದ ಬುದ್ಧಿ ಇರ್ಬೇಕು ಅಂತ ಹೇಳಿದ್ರಿ ಅಲ್ವಾ? ಆ ತ್ಯಾಗದ ಬುದ್ಧಿ ಬಿಡ್ಬೇಕು, ಎಲ್ಲವನ್ನು ಬಿಡ್ಬೇಕು ಅಂತ ಅನ್ನೋ ಒಂದು ವಿಚಾರದಲ್ಲಿ ವ್ಯಾಸ ಮಹಾಗುರುಗಳು ಮೋಹದಲ್ಲಿ ಸಿಕ್ಕಾಕೊಂಡು ಮಗ ಹೊರಡುವಾಗ ಮಗನ್ನ ಕರೀತಾರಲ್ಲ, ಮತ್ತೆ ಅಂಥವ್ರಿಗೆ ಈ ತ್ಯಾಗದ ಬುದ್ಧಿ ಇರ್ಲಿಲ್ವಾ? ಯಾವತ್ತೂ ಶಾಸ್ತ್ರಾರ್ಥಕ್ಕೆ ವ್ಯಕ್ತಿ ದೃಷ್ಟಾಂತ ತಗೋಬಾರ್ದು. ವ್ಯಕ್ತಿ ದೃಷ್ಟಾಂತ ಅವ್ರಿಗೆ ಮೋಹ ಬಿದ್ದಿದ್ದಾರೆ, ನಾವು ಉದಾಸ, ನಮಗೆ ಶಾಸ್ತ್ರ ಪ್ರಮಾಣವೇ ಹೊರತು ವ್ಯಕ್ತಿ ಪ್ರಮಾಣ ಅಲ್ಲ. ಆ ಗುರುಗಳು ಮೋಹಕ್ಕೂ ಬಿದ್ದು ತೆಗಿಬಾರ್ದು ಅಂತಂದ್ರೆ ಅದೇನೋ ದೌರ್ಬಲ್ಯ ಇತ್ತು ಅನ್ಬೇಕು, ಅಥವಾ ಸುಮ್ಮನೆ ನಮಗೆ ತೋರ್ ಹಾಗೆ ಹಂಗೆ ಮಾಡಿದಾರೆ ಅವ್ರಿಗೇನು ಮೋಹ ಇತ್ತು ಅಂತ ಏನು ಅನ್ಕೋಬೇಕಾಗಿದೆ. ಯಾಕಂದ್ರೆ ಯಾರ ಹೃದಯವನ್ನು ಹೊಕ್ಕಿ ನಮ್ಗೆ ನೋಡಕ್ಕಾಗಲ್ಲ. ಅವ್ರಿಗೆ ಮೋಹ ಇತ್ತ ಅಥವಾ ಕೇವಲ ಪರಿಚಯಕ್ಕಾಗಿ ಕರೆದ್ರ, ವ್ಯವಹಾರ ಕಷ್ಟಕ್ಕೆ ಕರೆದ್ರ, ನಮ್ಗೆ ಹೆಂಗ್ ತೀರ್ಮಾನ ಮಾಡಕ್ಕಾಗತ್ತೆ? ಇನ್ನೊಬ್ಬರು ಪರಮ ಗುರುಗಳು ಅಂತ ನಾವು ಅನುಸರಿಸೋದ್ರಿಂದ ಈ ಪ್ರಶ್ನೆ ಕೇಳಿದೆ ಗುರುಗಳೇ. ಕರೆಕ್ಟು, ಕೇಳ್ತೀವಿ. ನಮ್ಮ ಚರ್ಮ ಚಕ್ಷುಸ್ಸಿಗೆ ನಮ್ಮಲ್ಲಿರೋ ದೋಷ ಇನ್ನೊಬ್ಬರಲ್ಲೂ ಕಾಣುತ್ತೆ. ಅದು ನಮ್ಮಲ್ಲಿರೋ ದೋಷ. ಅದು ನಾವು ಇನ್ನೊಬ್ಬರು ಆರೋಪ ಮಾಡ್ತೀವಿ. ನಾವು ನಮ್ದನ್ನು ಕಳ್ಕೋಬೇಕೇ ಹೊರತು ಬೇರೆಯವ್ರಿಗೆ ಇದೆಯಾ ಇಲ್ಲ ನೋಡಕ್ ಹೋಗ್ಬಾರ್ದು. ಇದು ಅಧ್ಯಾತ್ಮ ಶಾಸ್ತ್ರವೇ ಹೊರತು ಇದು ಅನಾತ್ಮ ಶಾಸ್ತ್ರ ಅಲ್ಲ. ನಮಗೆ ಇಂಪ್ಲಿಮೆಂಟ್ ಮಾಡ್ಕೊಂಡು ನಾವು ಮೋಹ ಬಿಟ್ಕೋಬೇಕು, ಅಭಿಮಾನ ಬಿಟ್ಕೋಬೇಕು, ಯಾವುದನ್ನು ಸಂಘ ಇಟ್ಕೋಬಾರ್ದು ಅಷ್ಟೇ ಹೊರತು ಬೇರೆಯವರು ಯಾವ ರೀತಿ ಇದ್ದಾರೆ, ಅವ್ರು ಎಷ್ಟು ಬಿಟ್ಕೊಟ್ಟಿದ್ದಾರೆ, ಎಷ್ಟು ಗೆದ್ದಿದ್ದಾರೆ, ಆ ವಿಚಾರ ಪ್ರಯೋಜನವೂ ಇಲ್ಲ. ಅದನ್ನು ನಮ್ಗೆ ತೀರ್ಮಾನ ಮಾಡೋಕ್ಕೂ ಆಗಲ್ಲ, ಗೊತ್ತಾಗೋದು ಇಲ್ಲ. ಪರಮಾರ್ಥ ದರ್ಶನವೆಂಬುದೇನುಂಟು ಅದನ್ನ ವಿವರಣೆ ಕೊಡಬೇಕೆಂದು ಇಷ್ಟಪಡುತ್ತಾ ಹೇಳ್ತಾ ಇದ್ದಾರೆ. ರುಜು, ವಕ್ರ, ಆದಿ, ಸರಳ, ಸೊಟ್ಟು ಮುಂತಾದ ರೂಪದಿಂದ ಅಲಾತ, ಕೊಳ್ಳಿ ಅಥವಾ ಬೆಂಕಿಯ ಒಂದು ಊದುಗಡ್ಡಿ ಯಾವ ರೀತಿ ಸ್ಪಂದನೆ ಆಗುತ್ತದೆಯೋ ಅದೇ ರೀತಿ ನಮ್ಮ ವಿಜ್ಞಾನ ಗ್ರಹಣ, ಗ್ರಾಹಕ, ಗ್ರಾಹ್ಯ. ಗ್ರಾಹಕ ಅಂದ್ರೆ ಅರಿಯೋನು, ಗ್ರಹಣ ಅಂದ್ರೆ ಅರಿಯುವ ಸಾಧನ, ಗ್ರಾಹ್ಯ ಅಂದ್ರೆ ಅರಿಬೇಕಾದ ವಸ್ತು. ಈ ಮೂರು ರೂಪದಿಂದ ತೋರ್ಕೊಳ್ತಾ ಇದೆ. ಒಂದೇ ವಿಜ್ಞಾನವೇ ನಾನೂನು ರೂಪದಿಂದ ಮತ್ತು ಇಂದ್ರಿಯ ರೂಪದಿಂದ, ವಿಷಯ ರೂಪದಿಂದ ತೋರ್ಕೊಳ್ತಾ ಇದೆ. ಮೂರಲ್ಲೂ ಅರಿವು ಕಾಮನ ಇದೆ. ನಿಮ್ಗೆ ಅನುಭವ ನೋಡ್ಕೊಳ್ಳಿ, ಗೊತ್ತಾಯ್ತು ಅಷ್ಟೇ ಆಗ್ತಾ ಇರುತ್ತೆ ಹೊರತು ಯಾವುದು ನಿಮ್ಗೆ ವಸ್ತು ಗೊತ್ತಾಗಲ್ಲ. ವಸ್ತು ಗೊತ್ತಾಯ್ತು ಗೊತ್ತಾಗತ್ತೆ. ವಸ್ತು ನಾವು ಆಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಹೊರತು ಅರಿವಿಗೆ, ಅನುಭವದಲ್ಲಿ ವಸ್ತು ಅಂತ ಅನುಭವ ಆಗಲ್ಲ. ಅನುಭವ ಬರೀ ಅರಿವಾಯ್ತು, ಗೊತ್ತಾಯ್ತು ಅಂತ ಅಷ್ಟೇ ಅನುಭವ ಆಗ್ತಾ ಇರುತ್ತೆ. ನೋವು ಗೊತ್ತಾಗ್ತಾ ಇದೆ, ನೋವು ಅನ್ನೋದನ್ನ ಸೇರಿಸ್ಬಿಡ್ತೀವಿ ಅರಿವಿಗೆ. ನೋವು ಅಂತ ಅನುಭವ ಆಗಲ್ಲ, ಅರಿವು ಅಂತ ಅನುಭವ ಆಗುತ್ತೆ. ಅದೇ ಈ ವಸ್ತು ಅಂತ ಜ್ಞಾನ ಆಗಲ್ಲ, ಇದೆ ಅಂತ ಅರಿವಾಗುತ್ತೆ. ಆ ಅರಿವಿಗೆ ಈ ವಸ್ತುವನ್ನು ನಾವು ಆಡ್ ಮಾಡಿ ಇಂಪ್ಲಿಮೆಂಟ್ ಸೇರಿಸ್ಬಿಟ್ಟು ವಸ್ತು ಜ್ಞಾನ ಸೇರಿಸ್ತಾ ಇದೀವಿ. ಹಾಗೆ ಅನುಭವ ಇಲ್ಲ. ವಿಜ್ಞಾನವು ಈ ಎಲ್ಲಾ ರೂಪದಿಂದಲೂ ಸ್ಪಂದಿತವಾಗಿ ಅಲುಗಾಡ್ತಾ ತೋರ್ತಾ ಇದೆ. ವಿಜ್ಞಾನ ಮಾತ್ರ ಅತೀತವಾಗಿ ಇದೆ. ಸಾಕು. ಗುರುಗಳು ಈಗ ಹೇಳಿದ್ ಮತ್ತೆ ಒಂದ್ಸತಿ ಹೇಳಕ್ ಆಗುತ್ತಾ? ಈಗ ಅನುಭವ ಅದು ಅರ್ಥ ಆಯ್ತು ಅನುಭವದ್ದು, ಆದ್ರೆ ವಸ್ತು ಅದು ನನ್ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅನ್ಸುತ್ತೆ.